ನಿನ್ನ ಗುರುಗಳು ಹೇಳುತ್ತಿರುವ ನಿನ್ನ ಚತುರ್ಮತಿಯನ್ನು ಕೇಳಿ ನನಗೂ ಬಹಳ ಸಂತೋಷವೆನಿಸುತ್ತಿದೆ. ಅದನ್ನು ಕೇಳುವ ಕುತೂಹಲ ನನಗೂ ಇದೆ. ನೀನು ಗುರುಕುಲದಲ್ಲಿ ಕಲಿತಿರುವ ಯಾವುದಾದರೂ ಒಂದು ಒಳ್ಳೆಯ ವಿಷಯವನ್ನು ನನಗೆ ಹೇಳು. ಅದನ್ನು ಕೇಳಿ ನಾನು ಸಂತೋಷ ಪಡುತ್ತೇನೆ. ಹಾಗೆ ಆಗಲಿ ತಂದೆ, ಖಂಡಿತ ನಾನು ಒಳ್ಳೆಯ ವಿಚಾರವನ್ನೇ ಹೇಳುತ್ತೇನೆ. ಮಾನವರು ಸುಖದ ವ್ಯಾಮೋಹದಿಂದ ಬಹು ಬಗೆಯ ಪ್ರಯತ್ನ ಮಾಡುತ್ತಾರೆ. ಆದರೂ ತೃಪ್ತಿ ಇಲ್ಲದೆ ದುಃಖದಿಂದ ತಳಮಳಿಸುತ್ತಾರೆ. ಇದು ಒಳ್ಳೆಯ ವಿಚಾರವೇ. ಸುಖವನ್ನು ಅರಸುತ್ತಾ ದುಃಖವನ್ನು ಪಡೆಯುತ್ತಾರೆ. ಕುಮಾರ, ಈ ದುಃಖವನ್ನು ಪರಿಹರಿಸುವ ಬೇಗೆ? ಅದಕ್ಕಾಗಿ ಕ್ಷಣಿಕವಾದ ಸಂಸಾರದ ಸುಖವೆಂಬ ಭ್ರಮೆಯ ಬಾವಿಯಲ್ಲಿ ಬಿದ್ದು ನರಳುವುದರ ಬದಲು ಮೇಲೆ ಬಂದು ಜ್ಞಾನದ ಬೆಳಕನ್ನು ಕೊಡುವ ಸಜ್ಜನರ ಸೇವೆಯನ್ನು ಮಾಡಬೇಕು. ಅಲೆ, ನೀನು ನಿನ್ನ ಗುರುಗಳು ಹೇಳಿದಂತೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿರುವೆ. ಮುಂದೆ ಹೇಳು ಕುಮಾರ. ಸಜ್ಜನರ ಸೇವೆ ಮಾಡಿ ಶ್ರೀಹರಿಯ ಚರಣವನ್ನು ಆಶ್ರಯಿಸುವುದಕ್ಕಿಂತ ಮಿಗಿಲಾದ ಶ್ರೇಯಸ್ಸಿಲ್ಲ. ಎಲ್ಲಿ ಎಲ್ಲಿ ನೀನು ಹೇಳಿದ ಆ ಕೊನೆಯ ಮಾತನ್ನು ಇನ್ನೊಮ್ಮೆ ಹೇಳು. ಶ್ರೀಹರಿಯ ಚರಣವನ್ನು ಆಶ್ರಯಿಸುವುದಕ್ಕಿಂತ. ಸಾಕು, ನಿಲ್ಲಿಸು. ಗುರುಪುತ್ರರೇ, ಇದೇ ಏನು ನನ್ನ ಮಗನಿಗೆ ನೀವು ಕಳಿಸುವ ಒಳ್ಳೆಯ ವಿಚಾರ? ಇಲ್ಲ ಪ್ರಭು, ಇಲ್ಲ. ಈ ವಿಚಾರವನ್ನು ಖಂಡಿತವಾಗಿಯೂ ನಾವು ರಾಜಕುಮಾರನಿಗೆ ಕಲಿಸಲಿಲ್ಲ ಪ್ರಭು. ಇದಕ್ಕೆ ವಿರುದ್ಧವಾದ, ತಮಗೆ ಪ್ರಿಯವಾದ ಅನೇಕ ವಿಚಾರಗಳನ್ನು ಇವನಿಗೆ ನಾವು ಕಲಿಸಿದ್ದೇವೆ ಪ್ರಭು. ಮೊದಲು ಇವನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಇವನ ತಲೆಯಲ್ಲಿರುವ ಕಸವನ್ನು ಹೊರ ಹಾಕಿ ಆ ವಿಷ್ಣುವಿನ ಹೆಸರನ್ನು ಮತ್ತೊಮ್ಮೆ ನನ್ನೆದುರು ಉಚ್ಚರಿಸದಂತೆ ಮಾಡಿ ಇಲ್ಲಿಗೆ ಕರೆದುಕೊಂಡು ಬನ್ನಿ. ಇಲ್ಲದಿದ್ದರೆ ನಿಮ್ಮ ಶಿರಚ್ಛೇದ ಎಚ್ಚರ. ಹಾಗೆ ಆಗಲಿ ಪ್ರಭು. ಶಿಷ್ಯರೇ, ಹೀಗೆ ತನ್ನ ಮಗನೇ ಹರಿಭಕ್ತನಾದುದು ಹಿರಣ್ಯ ಕಶ್ಯಪುವಿಗೆ ಆಘಾತವನ್ನು ಆಕ್ರೋಶವನ್ನು ಉಂಟು ಮಾಡಿತು. ತಾನು ಯಾರನ್ನು ನಾಶ ಮಾಡಬೇಕೆಂದು ಹಗಲಿರುಳು ಕಾಯುತ್ತಿದ್ದನೋ ಅದೇ ವಿಷ್ಣುವಿಗೆ ತನ್ನ ಮಗ ಭಕ್ತನಾದನೆಂಬುದು ವಿಪರೀತವಾಗಿ ಕೆರಳಿಸಿತು. ಗುರುಗಳೇ, ಹಿರಣ್ಯಕಶ್ಯಪುವಿಗೆ ತನ್ನ ಮಗ ಹರಿಭಕ್ತನಾಗುತ್ತಾನೆಂಬ ಸುಳಿವು ನಿರೀಕ್ಷೆ ಮೊದಲೇ ತಿಳಿದಿತ್ತೆ? ಇಲ್ಲ, ಖಂಡಿತವಾಗಿಯೂ ತಿಳಿದಿರಲಿಲ್ಲ. ತನ್ನ ಆಜ್ಞೆಯನ್ನು ಮೀರಿ ಯಾರೂ ಹರಿನಾಮ ಸ್ಮರಣೆಯನ್ನು ಮಾಡುವ ಧೈರ್ಯವನ್ನು ಮಾಡುತ್ತಿರಲಿಲ್ಲ. ಅಂಥದ್ದರಲ್ಲಿ ತನ್ನ ಮಗನೇ ತನ್ನ ಆಜ್ಞೆಯನ್ನು ಮೀರಿದ್ದನ್ನು ಅವನು ಹೇಗೆ ಸಹಿಸಿಕೊಳ್ಳುವನು? ಗುರುದೇವ, ಮಗನ ಮಾತನ್ನು ಕೇಳಿ ಅವನಿಗೆ ಬಂದ ಆಕ್ರೋಶದಲ್ಲಿ ಅವನನ್ನು ಜೀವ ಸಹಿತ ಉಳಿಸಿದ್ದ ದೊಡ್ಡದಲ್ಲವೇ? ಹೌದು, ಅದೂ ಒಂದು ರೀತಿ ನಿಜವೇ. ಆದರೆ ಎಷ್ಟೇ ಆಗಲಿ, ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಕುಮಾರ ಮಗನಲ್ಲವೇ? ಎಷ್ಟೇ ಆಕ್ರೋಶಗೊಂಡರೂ ಅವನನ್ನು ತಿದ್ದಿ ಸರಿಪಡಿಸುವ ಆಲೋಚನೆಯನ್ನು ಮಾಡುತ್ತಾನೆ. ಅದರಿಂದಲೇ ಮತ್ತೆ ಸರಿಯಾಗಿ ಬುದ್ಧಿ ಹೇಳುವಂತೆ ಚಂಡಮರ್ಕರಿಗೆ ಹೇಳಿ ಕಳಿಸಿಕೊಂಡ. ಗುರುಗಳೇ, ಚಂಡಮರ್ಕರು ಪ್ರಹ್ಲಾದನನ್ನು ಬದಲಾಯಿಸಲು ಸಾಧ್ಯವಾಯಿತೆ? ಪಾಪ, ಅವರೇನೋ ಪ್ರಯತ್ನಿಸಿದರು. ಆದರೆ ಪ್ರಹ್ಲಾದ ಕುಮಾರ, ನೀನು ಎಷ್ಟು ಒಳ್ಳೆಯ ಹುಡುಗ, ಸುಳ್ಳಾಡುವುದಿಲ್ಲ ತಾನೆ? ನಾವು ನಿನಗೆ ವಿಷ್ಣು ಭಕ್ತಿಯನ್ನು ಹೇಳಿಕೊಟ್ಟಿಲ್ಲ ಅಲ್ಲವೇ? ಇಲ್ಲ ಗುರುಗಳೇ, ನೀವು ಹೇಳಿಕೊಟ್ಟಿಲ್ಲ. ನಿಮ್ಮ ತಂದೆ ಕೇಳಿದರೆ ಅವರೆದುರು ಇದೇ ಮಾತನ್ನು ಹೇಳುವೆ ತಾನೆ? ನಾನು ಎಂದು ಯಾರ ಬಳಿಯಲ್ಲೂ ಸುಳ್ಳು ಹೇಳುವುದಿಲ್ಲ ಗುರುಗಳೇ. ಅಬ್ಬ, ಈಗ ನಮಗೆ ಜೀವ ಉಳಿಸಿಕೊಳ್ಳುವ ಮಾರ್ಗವಿದೆ. ಮಗು ಪ್ರಹ್ಲಾದ, ಈಗ ನೀನು ನಮಗೆ ಇನ್ನೊಂದು ಸತ್ಯವನ್ನು ಹೇಳಬೇಕು. ಇಲ್ಲಿರುವ ಯಾವ ಶಿಷ್ಯರಿಗೂ ಇಲ್ಲದ ವಿಷ್ಣು ಭಕ್ತಿಯನ್ನು ನಿನಗೆ ಯಾರು ಹೇಳಿಕೊಟ್ಟರು? ಹೌದು ಮಗು, ನಿನಗೆ ವಿಷ್ಣು ಭಕ್ತಿ ಸಲ್ಲದು. ನಾವಂತೂ ವಿಷ್ಣು ಭಕ್ತಿ ನಿನಗೆ ಹೇಳಿಕೊಟ್ಟಿಲ್ಲ. ಯಾರು ಹೇಳಿಕೊಟ್ಟರು? ಗುರುಗಳೇ, ಪರಮ ಸ್ವತಂತ್ರನು ಸರ್ವಕರ್ತನೂ ಆದ ಶ್ರೀಹರಿಯೇ ಸರ್ವಬುದ್ಧಿ ಪ್ರೇರಕ. ಬೇರೆ ಯಾರೋ ಪ್ರೇರಕನೆಂದು ತಾನೇ ಕರ್ತನೆಂಬ ಭ್ರಮೆ ಉಳ್ಳವರಿಗೆ ಅನಿಸುತ್ತದೆ. ಶ್ರೀಹರಿಯ ಅನುಗ್ರಹವಾದರೆ ನಾನು ನನ್ನದು ಎಂಬ ಮೋಹ ನಾಶವಾಗುತ್ತದೆ, ನೀನು ನಿನ್ನದು ಎಂಬ ದ್ವೇಷ ನಾಶವಾಗುತ್ತದೆ. ಅನಂತ ಮಹಿಮನಾದ ಶ್ರೀಹರಿಯ ಸ್ವರೂಪ ಜ್ಞಾನ ಬ್ರಹ್ಮಾದಿಗಳಿಗೂ ಅಗೋಚರ.
ಆ ಸ್ವಾಮಿಯೇ ನನಗೆ ತನ್ನಲ್ಲಿ ಭಕ್ತಿಯನ್ನು ಪ್ರೇರಿಸಿದ. ಯಾವ ಪ್ರಯತ್ನವೂ ಇಲ್ಲದೆ ನನ್ನ ಮನಸ್ಸು ಸದಾ ಶ್ರೀಹರಿಯ ನಾಮಸ್ಮರಣೆ ಮಾಡುತ್ತದೆ. ಅಯ್ಯೋ ಅಯ್ಯಯ್ಯೋ, ಸಾಕು ಮಗು. ನಿನ್ನ ತಲೆಯಲ್ಲಿ ತುಂಬಿರುವ ವಿಷ್ಣುವಿನ ಹೆಸರನ್ನು ತೆಗೆದು ಹಾಕು. ನಾವು ಏನು ಹೇಳಿಕೊಡುತ್ತೇವೋ ಅದನ್ನು ಮಾತ್ರ ನೀನು ಹೇಳಬೇಕು. ಇಲ್ಲಿ ನಿನ್ನ ತಂದೆಯೇ ಸರ್ವತಂತ್ರ ಸ್ವತಂತ್ರ, ನಿನ್ನ ತಂದೆಯೇ ಸರ್ವಶ್ರೇಷ್ಠ. ಹೌದು ಪ್ರಹ್ಲಾದ ಕುಮಾರ, ರಾಜಕುಮಾರನೆಂದು ನಿನ್ನನ್ನು ದಾಕ್ಷಿಣ್ಯ ತೋರದೆ ದಂಡಿಸುತ್ತೇವೆ. ನಾವು ಹೇಳಿಕೊಟ್ಟದ್ದನ್ನು ಮಾತ್ರ ನಿಮ್ಮ ತಂದೆಯವರು ಹೇಳಬೇಕು. ಎಡೆ, ನಿನಗೆ ಸರಿಯಾದ ಪಾಠವನ್ನು ಕಲಿಸುತ್ತೇನೆ. ಈ ರೀತಿಯಾಗಿ ಶುಕ್ರಾಚಾರ್ಯರ ಮಕ್ಕಳಾದ ಚಂಡ ಮತ್ತು ಮರ್ಕ ಪ್ರಹ್ಲಾದನಲ್ಲಿದ್ದ ವಿಷ್ಣು ಭಕ್ತಿಯನ್ನು ಹೋಗಲಾಡಿಸಲು ಪ್ರಯತ್ನಿಸಿದರು. ಆದರೆ ತಾಯಿಯ ಗರ್ಭದಲ್ಲಿದ್ದಾಗಿನಿಂದಲೇ ವಿಷ್ಣು ಭಕ್ತಿ ಅವನ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆಸಿಬಿಟ್ಟಿತ್ತು. ಅದನ್ನು ಬದಲಿಸಲು ಸಾಧ್ಯವೇ? ಬೇರೆ ದಾರಿಯೇ ಇರಲಿಲ್ಲ. ಹಿರಣ್ಯಕಶಿಪುವಿನ ಭಯದಿಂದ ಅವರು ಆ ಪ್ರಯತ್ನ ಮಾಡುತ್ತಿದ್ದರು.